ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮಕರ ರಾಶಿಯ ಎಲ್ಲ ಆತ್ಮೀಯರ ಸ್ನೇಹಿತರಿಗೂ ಕೂಡ ಈ ವಿಶೇಷ ವಿಡಿಯೋಗೆ ಪ್ರೀತಿಯ ಸ್ವಾಗತ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಮತ್ತು ಅದ್ಭುತವಾದ ಕಾಲಘಟ್ಟದ ಬಗ್ಗೆ ಇಂದು ನಾವು ವಿಸ್ತಾರವಾಗಿ ಚರ್ಚಿಸೋಣ. ಈ ಮಾಹಿತಿಯು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಆಲಿಸಿ. ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ರಾಶಿಯವರಿಗೆ ಕಳೆದ ಕೆಲವು ಸಮಯದಿಂದ ಮಾನಸಿಕ ನೆಮ್ಮದಿ ಕಡಿಮೆಯಾಗಿರಬಹುದು ಅಥವಾ ಆರ್ಥಿಕವಾಗಿ ಅಡೆತಡೆಗಳು ಎದುರಾಗಿರಬಹುದು. ಆದರೆ ಈಗ ಯುಗಾದಿ ಹಬ್ಬ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯಾಗಿದೆ. ಅಂದರೆ ಗಾಳಿ ಬೀಸಲಿದೆ. ವಿಶೇಷವಾಗಿ ಈ ಸಮಯದಲ್ಲಿ ಒಬ್ಬ ವಿಶಿಷ್ಟ ಮಹಿಳೆಯ ಪ್ರವೇಶ ನಿಮ್ಮ ಬದುಕಿನಲ್ಲಿ ಆಗಲಿದೆ. ಈ ಮಹಿಳೆ ಕೇವಲ ಒಬ್ಬ ವ್ಯಕ್ತಿಯಾಗಿ ಬರುವುದಿಲ್ಲ, ಬದಲಾಗಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ನಿಮ್ಮ ಮನೆಗೆ ಅಡಿಯಿಡಲಿದ್ದಾಳೆ. ಅವಳು ಇಟ್ಟ ಹೆಜ್ಜೆಗಳು ನಿಮ್ಮ ಮನೆಯಲ್ಲಿ ಮಂಗಳವನ್ನು ಉಂಟು ಮಾಡಲಿವೆ. ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಮುಚ್ಚಿದ್ದ ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತವೆ. ನಿಮ್ಮನ್ನು ಬಹಳ ಕಾಲದಿಂದ ಕಾಡುತ್ತಿದ್ದ ಬಡತನ, ದಾರಿದ್ರ್ಯ ಮತ್ತು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ಶಾಶ್ವತವಾಗಿ ದೂರವಾಗಲಿದೆ. ಆದರೆ ಇಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಗಮನಿಸಬೇಕಾದ ಒಂದು ಮುಖ್ಯ ಅಂಶವಿದೆ. ಅದೇನೆಂದರೆ ಆ ಮಹಿಳೆಯನ್ನು ನೀವು ಸರಿಯಾಗಿ ಗುರುತಿಸಬೇಕು. ಒಂದು ವೇಳೆ ಅವಳನ್ನು ಗುರುತಿಸುವಲ್ಲಿ ನೀವು ಸಣ್ಣ ತಪ್ಪು ಮಾಡಿದರೆ ಅಥವಾ ಅವಳನ್ನು ಗೌರವಿಸದೆ ಹೋದರೆ, ಅವಳು ಒಮ್ಮೆ ನಿಮ್ಮ ಜೀವನದಿಂದ ಹೊರ ನಡೆದರೆ ಮತ್ತೆಂದಿಗೂ ಹಿಂತಿರುಗಿ ಬರುವುದಿಲ್ಲ. ಆಕೆ ನಿಮ್ಮ ಪಕ್ಕದ ಮನೆಯವರಾಗಿರಬಹುದು, ನಿಮ್ಮ ದೂರದ ಸಂಬಂಧಿಯಾಗಿರಬಹುದು ಅಥವಾ ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿಯೂ ಆಗಿರಬಹುದು. ಮಕರ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಅನೇಕ ಕಠಿಣ ಪರೀಕ್ಷೆಗಳನ್ನು ಈಗಾಗಲೇ ಎದುರಿಸಿದ್ದೀರಿ. ಕಷ್ಟ ಬಂದಾಗ ನಮ್ಮ ಜೊತೆಗಿದ್ದವರೇ ನಮ್ಮನ್ನು ಬಿಟ್ಟು ಹೋಗುವ ಕಹಿ ಅನುಭವಗಳನ್ನು ನೀವು ಕಂಡಿದ್ದೀರಿ. ಆದರೆ ಈ ಹೊಸ ಯುಗದ ಆರಂಭದಲ್ಲಿ ನಿಮ್ಮ ಬೆನ್ನಿಗೆ ನಿಲ್ಲುವ ಆ ವ್ಯಕ್ತಿಯೇ ನಿಮ್ಮ ನಿಜವಾದ ಆಸ್ತಿ. ನಮ್ಮ ಕೈಯಲ್ಲಿ ವಜ್ರ ಇದ್ದರೂ ಅದರ ಮೌಲ್ಯ ತಿಳಿಯದೆ ನಾವು ಅದನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿಯೇ ನಿಮ್ಮ ಜೀವನದಲ್ಲಿ ಈಗ ಪ್ರವೇಶಿಸುತ್ತಿರುವ ಆ ಮಹಿಳೆಯನ್ನು ಕೇವಲ ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಿ ನಿರ್ಲಕ್ಷ್ಯ ಮಾಡಬೇಡಿ. ಇವಳು ನಿಮ್ಮ ಜೀವನದ ಕೊನೆಯ ಆಶಾದೀಪದಂತೆ ಬಂದು ನಿಮ್ಮನ್ನು ಸಾಲದ ಬಾಧೆ, ನಿರಂತರ ಅವಮಾನ ಮತ್ತು ಮನಸ್ಸಿನ ದುಃಖದಿಂದ ಮುಕ್ತಗೊಳಿಸುತ್ತಾಳೆ. ಕೇವಲ ಮನುಷ್ಯನ ಪರಿಶ್ರಮದಿಂದ 2 ಹೊತ್ತಿನ ಊಟವನ್ನು ಮಾತ್ರ ಸಂಪಾದಿಸಲು ಸಾಧ್ಯ. ಆದರೆ ಅದೃಷ್ಟವಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಕುಳಿತ ಶ್ರೀಮಂತನಾಗಲು ಮತ್ತು ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತದೆ. ಅಂತಹ ಅಪಾರ ಅದೃಷ್ಟವನ್ನು ಹೊತ್ತು ತರುವ ಮಹಿಳೆ ಇದೀಗ ನಿಮ್ಮ ಜೀವನದ ಭಾಗವಾಗುತ್ತಿದ್ದಾಳೆ. ಯುಗಾದಿ ಕಳೆದ ನಂತರ ಸಮಯವು ಖಗೋಳ ವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ವಿಶಿಷ್ಟವಾದುದು ಈ ಏಪ್ರಿಲ್ ಮಾಸ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣಗಳು ಮತ್ತು ರಾಹು ಶನಿಯ ವಿಶೇಷ ಮಹಾಯೋಗಗಳು ಒಟ್ಟಿಗೆ ಸಂಭವಿಸುತ್ತಿವೆ. ಭಾರತೀಯ ಸಂಪ್ರದಾಯದಂತೆ ಯುಗಾದಿಯು ಹೊಸ ಪಂಚಾಂಗದ ಆರಂಭ ಮತ್ತು ಹೊಸ ವರ್ಷದ ಸಂಕೇತ. ಹಾಗೆಯೇ ನಿಮ್ಮ ಜೀವನಕ್ಕೂ ಈ ಹೊಸ ಯುಗದ ಆರಂಭವಾಗಿದೆ. ಈ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿದ್ದರೂ ಮಕರ ರಾಶಿಯವರಿಗೆ ಮಾತ್ರ ಸಕಾರಾತ್ಮಕ ಬದಲಾವಣೆಗಳು ವೇಗವಾಗಿ ನಡೆಯುತ್ತವೆ. ನಿಮ್ಮ ಜೀವನದಲ್ಲಿ 3 ಪ್ರಮುಖ ಘಟನೆಗಳು ಸಂಭವಿಸಲಿದೆ. ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ಮೌನವಾಗಿ ನಿಂತು ನಿಮಗೆ ಧೈರ್ಯ ತುಂಬುತ್ತಾರೋ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ಅಂತಹ ವ್ಯಕ್ತಿಯನ್ನು ಗುರುತಿಸುವುದು ಈ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಯಾಗಿದೆ. ಈ ಮಹಿಳೆ ನಿಮ್ಮ ಹಳೆಯ ಶಾಲಾ ದಿನಗಳ ಸ್ನೇಹಿತೆಯಾಗಿರಬಹುದು ಅಥವಾ ಅನೇಕ ವರ್ಷಗಳಿಂದ ನೀವು ಸಂಪರ್ಕ ಕಳೆದುಕೊಂಡಿದ್ದ ಪರಿಚಯದವರಾಗಿರಬಹುದು. ಅವಳು ನಿಮ್ಮ ಜೊತೆಗೆ ಒಂದು ದೊಡ್ಡ ಮತ್ತು ಯಶಸ್ವಿ ಯೋಜನೆಯನ್ನು ಹೊತ್ತು ಬರುತ್ತಾಳೆ. ಅದು ಕೇವಲ ಅವಳ ವೈಯಕ್ತಿಕ ಯೋಜನೆಯಲ್ಲ, ಬದಲಾಗಿ ದೇವರೇ ನಿಶ್ಚಯಿಸಿದ ಮಾರ್ಗವಾಗಿರುತ್ತದೆ. ನಮ್ಮ ಸುತ್ತಮುತ್ತಲಿರುವ ಅನೇಕ ಜನರು ನಾವು ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ಈ ವಿಶೇಷ ಮಹಿಳೆ ನಿಮ್ಮ ಬಳಿ ಸಂಪತ್ತಿಲ್ಲದಿದ್ದರೂ, ನೀವು ಕಷ್ಟದ ಸುಳಿಯಲ್ಲಿ ಸಿಲುಕಿದ್ದರೂ ನಿಮ್ಮ ಕೈ ಹಿಡಿದು ನಡೆಸುತ್ತಾಳೆ. ಅವಳ ಬಳಿ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿರಬಹುದು ಅಥವಾ ಅವಳು ಸಮಾಜದಲ್ಲಿ ಬಹಳ ಪ್ರಸಿದ್ಧಿ ವ್ಯಕ್ತಿ ಅಲ್ಲದಿರಬಹುದು.
ಆದರೆ ಅವಳ ಮೃದು ಸ್ವಭಾವ ಮತ್ತು ಶುದ್ಧ ಮನಸ್ಸು ನಿಮ್ಮ ದೌರ್ಭಾಗ್ಯವನ್ನು ಕಳೆಯುತ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ಕಠಿಣ ಹಂತದಲ್ಲಿ ಸ್ಥೈರ್ಯ ತುಂಬುವ ಅವಳು ಯುಗಾದಿ ನಂತರದ ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದಾಳೆ. ವಿಶೇಷವಾಗಿ ಕೆ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಮಹಿಳೆ ನಿಮ್ಮ ಪ್ರಗತಿಗೆ ಮೂಲ ಕಾರಣವಾಗಿದ್ದಾಳೆ. ಅವಳ ಸಲಹೆಗಳನ್ನು ಆಲಿಸಿ ಅವಳ ಮಾರ್ಗದರ್ಶನವನ್ನು ಸಂಶಯವಿಲ್ಲದೆ ನಡೆದರೆ ನಿಮ್ಮ ಭವಿಷ್ಯವು ಬಂಗಾರದಂತೆ ಉಜ್ವಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಗ್ರಹಗಳ ಸಂಚಾರವು ನಿಮ್ಮ ಜನ್ಮ ನಕ್ಷತ್ರಕ್ಕೆ ಮತ್ತು ಅವಳ ನಕ್ಷತ್ರಕ್ಕೆ ಪೂರಕವಾಗಿರುವುದರಿಂದ ನೀವು ಊಹಿಸಿದ್ದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ನೀವು ಅತ್ಯಂತ ಕಡಿಮೆ ಸಮಯದಲ್ಲಿ ಕಾಣುತ್ತೀರಿ. ಮಕರ ರಾಶಿಯವರೇ, ಈ ಮಹಿಳೆಯ ಆಗಮನವು ಕೇವಲ ಆಕಸ್ಮಿಕವಲ್ಲ, ಇದು ನಿಮ್ಮ ಹಿಂದಿನ ಪುಣ್ಯದ ಫಲವಾಗಿದೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸಲು ಅವಳೇ ಪ್ರಮುಖ ಕಾರಣವಾಗುತ್ತಾಳೆ. ನೀವು ಹೂಡಿಕೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅವಳ ಸಲಹೆಗಳು ನಿಮಗೆ ಲಾಭ ತಂದುಕೊಡಲಿದೆ. ವಿಶೇಷವಾಗಿ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನೀವು ಯಶಸ್ಸು ಕಾಣುತ್ತೀರಿ. ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹಗಳು ಮತ್ತು ಮನಸ್ತಾಪಗಳು ಅವಳ ಪ್ರವೇಶದ ನಂತರ ತಿಳಿಯಾಗುತ್ತದೆ. ಅವಳು ಬಂದ ಮೇಲೆ ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತದೆ. ಮಕರ ರಾಶಿಯವರು ಸ್ವಭಾವತಃ ಕಠಿಣ ಪರಿಶ್ರಮಿಗಳು, ಆದರೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ನೀವು ಕಷ್ಟಪಡುತ್ತಿದ್ದೀರಿ. ಈಗ ಆ ಮಾರ್ಗದರ್ಶನ ಅವಳ ರೂಪದಲ್ಲಿ ಸಿಗಲಿದೆ. ಆಕೆ ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಲು ನೆರವಾಗುತ್ತಾಳೆ. ನೀವು ಕಚೇರಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ಎದುರಿಸುತ್ತಿದ್ದ ಶತ್ರುಗಳ ಕಾಟ ಇನ್ನು ಮುಂದೆ ಇರುವುದಿಲ್ಲ. ಅವಳ ಸಕಾರಾತ್ಮಕ ಶಕ್ತಿಯು ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಮಕ್ಕಳಿಗೆ ಅಥವಾ ಮನೆಯ ಕಿರಿಯರಿಗೆ ಅವಳಿಂದ ಉತ್ತಮ ಸಂಸ್ಕಾರ ಮತ್ತು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಸಿಗಲಿದೆ. ನೀವು ಬಹಳ ದಿನಗಳಿಂದ ಅಂದುಕೊಂಡಿದ್ದ ಹೊಸ ಮನೆಯನ್ನು ನಿರ್ಮಾಣ ಅಥವಾ ವಾಹನ ಖರೀದಿ ಈ ಸಮಯದಲ್ಲಿ ಕೈಗೂಡಲಿದೆ. ಮಕರ ರಾಶಿಯವರೇ, ನಿಮ್ಮ ಆರೋಗ್ಯದ ವಿಷಯದಲ್ಲೂ ಈ ಸಮಯವು ಸುಧಾರಣೆಯನ್ನು ತರುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈ ಮಹಿಳೆಯ ಆಗಮನದ ನಂತರ ಸರಿಯಾದ ಚಿಕಿತ್ಸೆ ಮತ್ತು ಹಿತವಾದ ಮಾತುಗಳಿಂದ ಬೇಗನೆ ಗುಣಮುಖರಾಗುವ ಅವಕಾಶ ಸಿಗುತ್ತದೆ. ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಅವಳು ಬೆನ್ನೆಲುಬಾಗಿ ನಿಲ್ಲುತ್ತಾಳೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವಂತಹ ಕೆಲಸಗಳು ನಿಮ್ಮಿಂದ ನಡೆಯುತ್ತದೆ. ಈ ಸಮಯದಲ್ಲಿ ನೀವು ಯಾವುದೇ ಹೊಸ ವ್ಯಾಪಾರ ಪ್ರಾರಂಭಿಸಲು ಬಯಸಿದರೆ ಅವಳ ಹೆಸರಿನಲ್ಲಿ ಅಥವಾ ಅವಳ ಸಲಹೆಯಂತೆ ಮುಂದುವರಿಯುವುದು ನಿಮಗೆ ಶುಭ ತರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶನಿ ದೇವನ ಅನುಗ್ರಹವೂ ಇರುವುದರಿಂದ ನೀವು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವುದು ಒಳ್ಳೆಯದು. ಅವಳು ಬಂದ ನಂತರ ನಿಮ್ಮ ಮನೆಗೆ ಅತಿಥಿಗಳ ಆಗಮನ ಹೆಚ್ಚಾಗಬಹುದು ಮತ್ತು ಶುಭ ಸಮಾರಂಭಗಳು ಜರುಗಲಿವೆ. ನಿಮ್ಮಲ್ಲಿರುವ ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಅವಳ ಪುಣ್ಯದ ಬಲದಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿರುವ ದೋಷಗಳು ಕೂಡ ನಿವಾರಣೆಯಾಗಲಿದೆ. ಅವಳು ಕೇವಲ ಮನೆಯ ಕೆಲಸಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಬದುಕಿನ ಪ್ರತಿಯೊಂದು ನಿರ್ಧಾರದಲ್ಲೂ ಸರಿಯಾದ ದಿಕ್ಕನ್ನು ತೋರಿಸುವ ಗುರುವಾಗಿ ಕಾಣುತ್ತಾಳೆ. ಈ ಮಹಿಳೆ ನಿಮ್ಮ ಹಳೆಯ ಶಾಲಾ ದಿನಗಳ ಸ್ನೇಹಿತೆಯಾಗಿರಬಹುದು ಅಥವಾ ಅನೇಕ ವರ್ಷಗಳಿಂದ ನೀವು ಸಂಪರ್ಕ ಕಳೆದುಕೊಂಡಿದ್ದ ಪರಿಚಯದವರಾಗಿರಬಹುದು. ಅವಳು ನಿಮ್ಮ ಜೊತೆಗೆ ಬಂದು ದೊಡ್ಡ ಮತ್ತು ಯಶಸ್ವಿ ಯೋಜನೆಯನ್ನು ಹೊತ್ತು ಬರುತ್ತಾಳೆ. ಅದು ಕೇವಲ ಅವಳ ವೈಯಕ್ತಿಕ ಯೋಜನೆಯಲ್ಲದ ಬದಲಾಗಿ ದೇವರೇ ನಿಶ್ಚಯಿಸಿದ ಮಾರ್ಗವಾಗಿರುತ್ತದೆ. ನಮ್ಮ ಸುತ್ತಮುತ್ತಲಿರುವ ಅನೇಕ ಜನರು ಅರ್ಹ ಜನರು ನಾವು ಆರ್ಥಿಕವಾಗಿ ಸಬಲರಾಗಿದ್ದಾಗ ಮಾತ್ರ ನಮ್ಮನ್ನು ನೋಡಿಕೊಂಡು ಬರುತ್ತಾರೆ. ಆದರೆ ಈ ಮಹಿಳೆ ನಿಮ್ಮ ಬಳಿ ಸಂಪತ್ತು ಇಲ್ಲದಿದ್ದರೂ, ನೀವು ಕಷ್ಟದ ಸುಳಿಯಲ್ಲಿ ಸಿಲುಕಿದ್ದರೂ ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ. ಅವಳ ಬಳಿ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿರಬಹುದು ಅಥವಾ ಅವಳು ಸಮಾಜದಲ್ಲಿ ಬಹಳ ಪ್ರಸಿದ್ಧ ವ್ಯಕ್ತಿ ಅಲ್ಲದಿರಬಹುದು. ಆದರೆ ಅವಳ ಮೃದು ಸ್ವಭಾವ ಮತ್ತು ಶುದ್ಧ ಮನಸ್ಸು ನಿಮ್ಮ ದೌರ್ಭಾಗ್ಯವನ್ನು ಕಳೆಯುತ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ಕಠಿಣ ಹಂತದಲ್ಲೂ ಧೈರ್ಯ ತುಂಬುವ ಅವಳು ಯುಗಾದಿ ಕಳೆದ ನಂತರ ನಿಮ್ಮ ವಿಶೇಷ ಬದುಕಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದಾಳೆ. ವಿಶೇಷವಾಗಿ ಕೆ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಮಹಿಳೆ ನಿಮ್ಮ ಪ್ರಗತಿಗೆ ಮೂಲ ಕಾರಣವಾಗಿದ್ದಾಳೆ. ಅವಳ ಸಲಹೆಗಳನ್ನು ಆಲಿಸಿ ಅವಳ ಮಾರ್ಗದರ್ಶನವನ್ನು ಸಂಶಯವಿಲ್ಲದೆ ನಂಬಿ ನಡೆದರೆ ನಿಮ್ಮ ಭವಿಷ್ಯವು ಬಂಗಾರದಂತೆ ಉಜ್ವಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಗ್ರಹಗಳ ಸಂಚಾರವು ನಿಮ್ಮ ಜನ್ಮ ನಕ್ಷತ್ರಕ್ಕೆ ಮತ್ತು ಅವಳ ನಕ್ಷತ್ರಕ್ಕೆ ಪೂರಕವಾಗಿರುವ ನೀವು ಊಹಿಸಿದ್ದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಕಾಣುತ್ತೀರಿ. ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಮನೆಗೆ ಸುಖ ಸಮೃದ್ಧಿಯನ್ನು ತರಲು ಈ ಮಹಿಳೆಯ ಸಹಕಾರ ಮತ್ತು ಆಶೀರ್ವಾದ ಬಹಳ ಮುಖ್ಯ. ಅವಳನ್ನು ಅಪಹಾಸ್ಯ ಮಾಡುವುದು, ಅವಳ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡುವುದು ಅಥವಾ ಅವಳನ್ನು ನೋಯಿಸುವುದು ಎಂದರೆ ನಿಮ್ಮ ಅದೃಷ್ಟವನ್ನು ನೀವೇ ಕೈಯಾರೆ ಕಳೆದುಕೊಂಡಂತೆ. ಸ್ನೇಹಿತರೆ, ಈ ಮಹಿಳೆಯ ನಗು ನಿಮ್ಮ ಮನೆಯಲ್ಲಿ ಧನಕನಕಗಳನ್ನು ತುಂಬಲಿದೆ. ಅವಳು ನೀಡುವ ಪ್ರತಿಯೊಂದು ಮಾರ್ಗದರ್ಶನವು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ನೀವು ಇದುವರೆಗೂ ಪಟ್ಟ ಎಲ್ಲ ಶ್ರಮಕ್ಕೆ ಈಗ ಫಲ ಸಿಗುವ ಕಾಲ ಬಂದಿದೆ. ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದ್ವೇಷ ಅಥವಾ ಅಸೂಯೆ ಇಟ್ಟುಕೊಳ್ಳದೆ ಶುದ್ಧ ಮನಸ್ಸಿನಿಂದ ಈ ಬದಲಾವಣೆಯನ್ನು ಸ್ವಾಗತಿಸಿ.
ನಿಮ್ಮ ಮತ್ತು ಈ ಮಹಿಳೆಯ ಸಂಬಂಧವು ಕೇವಲ ವ್ಯಾವಹಾರಿಕವಾಗಿರದೆ ಆತ್ಮೀಯತೆಯಿಂದ ಕೂಡಿರಲಿದೆ. ಆಗ ಮಾತ್ರ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಮಕರ ರಾಶಿಯ ವಿಶೇಷ ಭವಿಷ್ಯದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿಯು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಎಂಬುದೇ ನಮ್ಮ ಆಶಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತವೆಂದು ಅನಿಸಿದರೆ ಇದನ್ನು ನಿಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಕುಟುಂಬ ಸದಸ್ಯರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಅವರ ಜೀವನದಲ್ಲೂ ಒಂದು ಬೆಳಕು ಮೂಡಲಿ. ಕೊನೆಯದಾಗಿ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳಿತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು ಎಲ್ಲರಿಗೂ.